ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ದೀಪಾ. ಸೊ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಡೈಲಿ ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಸ್ ಯೂಶುವಲ್ ನನ್ನ ಮಾರ್ನಿಂಗ್ ರೂಟೀನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಒಂದು ಗ್ಲಾಸ್ ಬಿಸಿನೀರು, ಹಾಗೆ ಇಲ್ಲಿ ಟ್ಯಾಬ್ಲೆಟ್ ತೊಗೊತಾ ಇದ್ದೀನಿ. ಯಾರಿಗೆಲ್ಲ ಥೈರಾಯ್ಡ್ ಇದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನಗಂತೂ ತುಂಬಾ ಇದೆ, ತುಂಬ ಇತ್ತು. ಮೊನ್ನೆ ಚೆಕ್ ಮಾಡಿಸ್ದೆ, ಎಷ್ಟು ಕಮ್ಮಿ ಆಗಿದೆ ಗೊತ್ತಾ. ನನ್ನ ದಿನನಿತ್ಯದ ರುಟೀನಿಂದ ನಾನು ನನ್ನ ಥೈರಾಯ್ಡ್ನ ಕಮ್ಮಿ ಮಾಡ್ಕೊಂಡಿದ್ದೀನಿ. ಅದೊಂದು ತುಂಬ ಖುಷಿ ಆಯಿತು ನನಗಂತೂ. ಸೊ ಮುಂಚೆ ನಾನು 50 ml ಟ್ಯಾಬ್ಲೆಟ್ ತೊಗೊತಾ ಇದ್ದೆ. ಆಮೇಲೆ ಅದನ್ನು 3 ತಿಂಗಳಾದಮೇಲೆ 1 ತಿಂಗಳು ಬಿಟ್ಟುಬಿಟ್ಟಿದ್ದೆ, ಹೋಗಿಲ್ಲ, ಚೆಕಪ್ ಮಾಡಿಸ್ಕೊಂಡಿಲ್ಲ, ಏನಿಲ್ಲ. ನನಗೆ ರೀಸೆಂಟಾಗಿ ಒಂದು ಆಪ್ರೇಷನ್ ಆಗಿದೆ. ಹಾಗೆ ಇವಾಗ ಜಸ್ಟ್ 3 ತಿಂಗಳು ಏನೋ ಆಗಿದೆ, 3 ತಿಂಗಳು 3.5 ತಿಂಗಳಾಗಿದೆ. ಸೊ ಆವಾಗ ಹೋದಾಗ ಡಾಕ್ಟ್ರು ಚೆಕ್ ಮಾಡಿದಾಗ ತುಂಬ ಜಾಸ್ತಿ ಆಗ್ಬಿಟ್ಟಿತ್ತು. ಆವಾಗ ಡಾಕ್ಟ್ರು ತುಂಬ ಬೈದ್ಬಿಟ್ಟು, ಯಾವತ್ತಾದರೂ ನೀನೇನಾದರೂ ಥೈರಾಯ್ಡ್ದು ಟ್ಯಾಬ್ಲೆಟ್ ಬಿಟ್ಟರೆ ನಿನಗೈತೆ ಅಂದರೆ ನಮಗೆ ಗೊತ್ತಿರೋ ಡಾಕ್ಟ್ರೇ, ನಾನೇ ಸಾಯಿಸಿಬಿಡ್ತೀನಿ ಅಂತ ಆ ಥರ ಅಂದಿದ್ರು ಅವರು. ಸೊ ಆವಾಗ ಚೆಕ್ ಮಾಡಿದಾಗ ತುಂಬಾ ಜಾಸ್ತಿ ಆಗೋಗಿತ್ತು. ಆವಾಗ ನನಗೆ 100 ml ಡಾಕ್ಟ್ರೇ ಕೊಟ್ಟಿದ್ರು, ಈ ಟ್ಯಾಬ್ಲೆಟ್ನ ಮಿಸ್ ಮಾಡ್ದಿರಾ ತಿನ್ನಬೇಕು, 3 ತಿಂಗಳಾದಮೇಲೆ ಮತ್ತೆ ಬಾ ಅಂತ ಹೇಳಿದರು. ಸೊ ಮೊನ್ನೆ 3 ತಿಂಗಳಾಗಿತ್ತು. ಹಾಗಾಗಿ ಹೋಗಿ ತಿರ್ಗಾ ಚೆಕಪ್ ಮಾಡಿಸ್ದೆ. ಎಷ್ಟೊಂದು ಖುಷಿ ಆಯಿತು ಗೊತ್ತಾ, ತುಂಬಾ ಕಮ್ಮಿ ಆಗಿದೆ. ಆಮೇಲೆ ಡಾಕ್ಟ್ರ್ ಹೇಳಿದ್ರು, ನೋಡು ಕ್ಲೀನಾಗಿ ಪರ್ಫೆಕ್ಟಾಗಿ ಕಮ್ಮಿ ಮಾಡ್ಕೊಂಡಿದ್ದೀಯಾ, ನಾರ್ಮಲ್ ಇದೆ. ಸೊ ಇದೇ ಟ್ಯಾಬ್ಲೆಟ್ ತಿನ್ನು, ಕಮ್ಮಿ ತಿಂದರೆ ಮತ್ತೆ ಹೈ ಆಗುತ್ತೋ ಏನೋ, ಇದೇ ಟ್ಯಾಬ್ಲೆಟ್ ಇನ್ನೂ 3 ತಿಂಗಳು ತಿನ್ನು, ಆಮೇಲೆ ಚೇಂಜ್ ಮಾಡ್ಕೊಂಡಿಯಾ ಅಂತ ಹೇಳಿದ್ರು. ಅದೊಂದು ಖುಷಿ ಆಯಿತು ನನಗೆ. ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಯಾರಿಗೆಲ್ಲ ನನ್ನಂಗೆ ಥೈರಾಯ್ಡ್ ಇದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಯಾವ ಟ್ಯಾಬ್ಲೆಟ್ ಅಂದರೆ 50 ml 100 ml 250 ml ಯಾವ ಟ್ಯಾಬ್ಲೆಟ್ ತಿಂತಾ ಇದ್ದೀರಾ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಇವತ್ತು ಬ್ರೇಕ್ಫಾಸ್ಟ್ಗೆ ಬಂದು ಸಿಂಪಲ್ಲಾಗಿ ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಬೆನ್ಸಿ ರವೆ ಉಪ್ಪಿಟ್ಟು ಮತ್ತು ಹಾಗೆ ಬೆನ್ಸಿ ರವೆ ಕೇಸರಿ ಬಾತ್ ಮಾಡ್ಕೊತಾ ಇದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಇದೇ ಮಾಡಿಕೊಂಡೆ ಸಿಂಪಲ್ಲಾಗಿ. ಡೈಲಿ ಲಾಗ್ ನೋಡೋರಿಗೆ ಗೊತ್ತಿರುತ್ತೆ, ನಾವು ತುಂಬಾ ಉಪ್ಪಿಟ್ಟು ತಿಂತೀರಿ, ನಮ್ಮ ಮನೆಗೆ ಎಲ್ಲರಿಗೂ ತುಂಬ ಇಷ್ಟ. ಸೊ ವಾರದಲ್ಲಿ 3 ದಿನ ಒಂದೊಂದ್ಕಿಂತ 4 ದಿನನೂ ಆಗೋಗಿರುತ್ತೆ ಏನೋ. ಹಂಗಾಗಿ ಇವತ್ತು ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ಉಪ್ಪಿಟ್ಟು ಮತ್ತು ಕೇಸರಿ ಬಾತು ಮಾಡ್ಕೊತಾ ಇದ್ದೀನಿ. ಉಪ್ಪಿಟ್ಟು ಪ್ರತಿ ಸಲನೂ ತೋರಿಸಿದ್ದೀನಲ್ವ, ಹಾಗಾಗಿ ಇವತ್ತು ರೆಸಿಪಿ ಎಲ್ಲ ಏನು ಶೇರ್ ಮಾಡ್ಕೊತಾ ಇಲ್ಲ, ಹಾಗೆ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ಬೆಳಗ್ಗೆ ರುಟೀನ್ ಹೇಗಿರುತ್ತೆ ಅನ್ನೋದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬೆನ್ಸಿ ರವೆಲ್ಲೂ ಉಪ್ಪಿಟ್ಟು ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಫಸ್ಟು ತುಪ್ಪದಲ್ಲಿ ಎಣ್ಣೆ ಎಲ್ಲ ಹುರ್ಕೊಂಡಿದ್ದೀನಿ, ಆಮೇಲೆ ಸೈಡಿಗೆ ತಕ್ಕೊಂಡು ಅಲ್ಲೇ ದ್ರಾಕ್ಷಿ ಗೋಡಂಬಿ ಎಲ್ಲ ಹುರ್ಕೊಂಡು ಮತ್ತು ಲವಂಗ ಹಾಕ್ಕೊಳ್ಳಿ. ಲವಂಗ ಹಾಕ್ಕೊಂಡ್ರೆ ಕೇಸರಿ ಬಾತಿಗೆ ಒಂಥರ ಟೇಸ್ಟು ಸಖತ್ತಾಗಿರುತ್ತೆ. ಹಾಗೆ ಏಲಕ್ಕಿ ಪುಡಿನೂ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಹುರ್ಕೊಬೇಕು. ನಾವು ಏನೇ ಆಗಲಿ, ಉಪ್ಪಿಟ್ಟೆ ಆಗಲಿ ಕೇಸರಿ ಬಾತೆ ಆಗಲಿ, ರವೆನ ಎಷ್ಟು ಚೆನ್ನಾಗಿ ಹುರ್ಕೊತೀರೋ ಅಷ್ಟು ಟೇಸ್ಟಿಯಾಗಿ ಉಪ್ಪಿಟ್ಟೆ ಆಗಲಿ ಕೇಸರಿ ಬಾತ್ ಆಗಲಿ ರುಚಿಯಾಗಿ ಬರುತ್ತೆ. ಸೊ ಇವಾಗ ಸಕ್ಕರೆ ಹಾಕ್ಕೊತಾ ಇದ್ದೀನಿ. ಸಕ್ಕರೆ ಹಾಕ್ಕೊಂಡು ಇನ್ನೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಸೈಡಲ್ಲಿ ನಾನು ಬಿಸಿನೀರು ಇಟ್ಕೊಂಡಿದ್ದೀನಿ. ಬಿಸಿನೀರನ್ನ ಇಲ್ಲ ಆ್ಯಡ್ ಮಾಡ್ಕೊತೀನಿ. ಹಾಗೆ ಫುಡ್ ಕಲರ್ನೂ ಹಾಕ್ಕೊಂಡಿದ್ದೀನಿ. ಇವೆಲ್ಲ ಆ್ಯಡ್ ಮಾಡಿಕೊಂಡು ಬೆನ್ಸಿ ರವೆ ಕೇಸರಿ ಬಾತ್ ರೆಡಿ ಆಗುತ್ತೆ. ಸೊ ಇಷ್ಟೇ ಸಿಂಪಲ್ಲು, ಈಸಿನೇ. ಅಂದರೆ ಉಪ್ಪಿಟ್ಟು ಮಾಡಿದಾಗ ನನ್ನ ಮಗಳಿಗೆ ಸ್ವಲ್ಪ ಸೀನು ಇರಬೇಕು. ಮಗಳು ನಮ್ಮ ಯಜಮಾನ್ರು ಈ ಮೂವರೂ ಅಷ್ಟೇ ಉಪ್ಪಿಟ್ಟು ಮಾಡಿದಾಗೆಲ್ಲ ಕೇಸರಿ ಬಾತ್ ಮಾಡು ಅಂತಾರೆ. ನಾನು ಒಂದೊಂದು ಸತಿ ಮಾಡ್ತೀನಿ, ಒಂದೊಂದು ಸತಿ ಮಾಡಲ್ಲ. ನನಗೆ ಸಿಹಿ ಇಷ್ಟ ಆಗಲ್ಲ ಅಂದರೆ ಜಾಸ್ತಿ ಸಿಹಿ ತಿನ್ನಲ್ಲ ನಾನು. ಖಾರ ಆದರೆ ತಿಂದ್ಬಿಡ್ತೀನಿ. ಫೇವ್ರೇಟ್ ಅನ್ನೋದು ಏನೂ ಇಲ್ಲ ನನಗೆ, ರುಚಿಯಾಗಿರಬೇಕು, ತಿನ್ನಬೇಕು ಹಾಗಿದೆ. ಕೆಲವೊಬ್ಬರಿಗೆ ಇಂಥದೇ ಫೇವ್ರೇಟು, ಇಂಥದೇ ಫುಡ್ ಇಷ್ಟ ಆ ಥರ ಹೇಳ್ತಾರೆ. ನನಗೆ ಆ ಥರ ಹ್ಯಾಬಿಟ್ ಏನಿಲ್ಲ. ರುಚಿಯಾಗಿದ್ದರೆ ಯಾವ ಫುಡ್ ಆದ್ರೂ ಇಷ್ಟಪಟ್ಟು ತಿಂತೀನಿ, ನಂದು ಆ ಥರ. ಆದರೆ ಸ್ವೀಟಲ್ಲಿ ಬಂದು ನಾನು ಅಷ್ಟೊಂದು ಇಷ್ಟಪಡಲ್ಲ. ತಿನ್ನಬೇಕಾ ಒಂದು ಸ್ವಲ್ಪ ತಿಂತೀನಿ, ತುಂಬಾ ತಿನ್ನಬೇಕು ಅಂದರೆ ಇಷ್ಟಪಡಲ್ಲ. ನಮ್ಮ ಯಜಮಾನ್ರಿಗಂತೂ ಸ್ವೀಟ್ ಅಂದರೆ ತುಂಬ ಇಷ್ಟ. ಅವ್ರಿಗೆ ಹುಳಿ ಮತ್ತು ಹುಳಿ ಐಟಮ್ ಇಷ್ಟ ಆಗಲ್ಲ. ಖಾರ ತಿಂತಾರೆ, ಖಾರನೂ ಮೀಡಿಯಮ್ ಆಗಿರಬೇಕು. ಆದರೆ ಸ್ವೀಟ್ ಮಾತ್ರ ದಿನ ಕೊಟ್ರೇನು ತಿಂತಾನೆ ಆ ಥರ ಕ್ಯಾರೆಕ್ಟ್ರ್ ಅವ್ರದ್ದು. ನಂದೊಂಥರ ಅವ್ರದ್ದೊಂಥರ. ಸೊ ಇವತ್ತು ಶನಿವಾರ ಆಗಿರೋದ್ರಿಂದ ವಾರದ ಪೂಜೆ ಇದೆ. ಟಿಫನ್ ಎಲ್ಲ ಮಾಡಿ ಮಕ್ಕಳೆಲ್ಲ ಸ್ಕೂಲ್ಗೆ ಹೋದರು. ಇವತ್ತು ಸ್ಕೂಲ್ ಇಲ್ಲ, ಏನಂದರೆ ಏನು ಹೇಳ್ತಾರೆ ಅದನ್ನು, ಏನು ಹೇಳೋದು ಗೊತ್ತಾಗ್ತಾಯಿಲ್ಲ. ವಾರದ ಪೂಜೆ ಇರೋದ್ರಿಂದ ಮಕ್ಕಳೆಲ್ಲ ತೊಳ್ಕೊಂಡು ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡ್ಕೊಂಡಿದ್ದೀನಿ. ಸೊ ಸಿಂಪಲ್ಲಾಗಿ ಶನಿವಾರದ ಪೂಜೆ
ಮುಗಿಸ್ಕೊಂಡೆ. ಇವಾಗ ನನ್ನ ಮಗಳ ಸ್ಕೂಲ್ಗೆ ಹೋಗಬೇಕು. ಅದು ಏನಂತ ಇವಾಗ ನನಗೆ ಬಾಯಿಗೆ ತಿರುಗ್ತಾ ಇಲ್ಲ. ಎಜುಕೇಷನ್ ಅಲ್ಲ, ನನ್ನ ಮಕ್ಕಳು ಬೇರೆ ಇಲ್ಲ ಇಲ್ಲಿ, ನಾನು ಎಡಿಟಿಂಗ್ ಮಾಡ್ತಾ ಇರುವಾಗ, ಇಲ್ಲಾಂದ್ರೆ ಅವ್ರನ್ನ ಕೇಳ್ತಾ ಇದ್ದೆ. ಸೊ ಇವಾಗ ನಾನು ಹೋಗ್ತೀನಲ್ಲ, ಅಲ್ಲಿ ನೋಡ್ತೀರಲ್ಲ, ನಿಮಗೆ ಅರ್ಥ ಆಗುತ್ತೆ ಏನು ಅಂತ. ಸೊ ಇವಾಗ ನಾನು ರೆಡಿ ಆಗಿದ್ದೀನಿ, ಮನೆಯಲ್ಲೆಲ್ಲ ಪೂಜೆ ಮಾಡಿ ಫ್ರೆಶ್ ಅಪ್ ಆಗಿ ಇವಾಗ ಸ್ಕೂಲ್ ಹತ್ರಕ್ಕೆ ಹೋಗ್ಬೇಕು. ಸೊ ಇವಾಗ ಸ್ಕೂಲ್ ಹತ್ರಕ್ಕೆ ಹೋಗ್ಬೇಕು. ಪೂಜೆ ಎಲ್ಲ ಮುಗಿಸ್ಕೊಂಡೆ ಸಿಂಪಲ್ ಆಗಿ, ಮತ್ತೆ ಸ್ಕೂಲ್ ಹತ್ರ ಹೋಗಿ ಬಂದು ಅಡುಗೆ ಎಲ್ಲ ಮಾಡಬೇಕು. ಬೆಳಗ್ಗೆ 9:30ಇಂದ 2:30 ಗಂಟೆ ಇದೆ ಅಂತ ಹೇಳಿದ್ರು. ಹಾಗಾಗಿ ಮನೆಗೆ ಫಸ್ಟು ಪೂಜೆ ಕೆಲಸ ಎಲ್ಲ ಮುಗಿಸ್ಕೊಂಡು ಇವಾಗ ಒಂದು 10 ಗಂಟೆ 10:30 ಆಗಿದೆ ಟೈಮು. ಇವಾಗ ಹೋಗ್ತಾ ಇದ್ದೀನಿ. ಸೊ ಹಾಗೆ ಹೋಗಿ ಬರುವಾಗ ಡಿಮಾರ್ಟ್ಗೂ ಹೋಗಬೇಕು. ನೋಡೋಣ, ಡಿಮಾರ್ಟ್ ಹತ್ರ ಎಲ್ಲ ನಾನು ವಿಡಿಯೋ ಮಾಡ್ಕೊಳಲ್ಲ. ಶಾಪಿಂಗ್ ಏನೇನು ಮಾಡಿದ್ದೀನಿ, ಮನೆಗೆ ಗ್ರೋಸರಿ ತರೋದೇ ಅದೇ ಶಾಪಿಂಗು, ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಲಾಂಗ್ ವಿಡಿಯೋ ಆದರೆ ನೀವು ನೋಡೋದೇ ಇಲ್ಲ. ಸೊ ಹಾಗಾಗಿ ಇವಾಗ ಹೋಗಿ ಸ್ಕೂಲ್ ಹತ್ರ ಹೋಗೋಣ. ಸ್ಕೂಲ್ ಹತ್ರ ಬಂದೆ, ನನ್ನ ಮಗಳ ಸ್ಕೂಲ್ ಇದು. ಸೊ ನೋಡಿದ್ರಲ್ವಾ ಈ ಥರ ಮಕ್ಕಳೆಲ್ಲ. ಸೊ ಅವ್ರು ಏನು ಮಾಡಿದ್ದಾರೆ ಅನ್ನೋದು ನನಗೆ ಬಾಯಿಗೆ ತಿರುಗ್ತಾ ಇಲ್ಲ. ಇವಾಗ ನನ್ನ ಮಗಳು ಹೇಳ್ತಾಳೆ, ಹೇಳು ಬುಜ್ಜು ಏನು ಎಕ್ಸಿಬಿಷನ್. ಅದೇನು ಮಾಡ್ತಾ ಇರೋದು? ಅದು ನಾವು ಪ್ರಾಜೆಕ್ಟ್ ಮಾಡ್ಕೊಂಡು ಬಂದ್ಬಿಟ್ಟು ಪ್ಯಾರೆಂಟ್ಸ್ಗೆ ಹೇಳ್ಬೇಕು. ಏನೇನು ಪ್ರಾಜೆಕ್ಟ್ ಮಾಡಿದ್ದೀರಿ ಎಲ್ಲರೂ? ನಾನು ನ್ಯೂಟನ್ಸ್ ಪೆಂಡುಲಮ್ಮು, ಬೇರೆಯವರು ಯಾವ್ದಾದ್ರು ಮಾಡ್ಕೊಂಡ್ಬಂದವ್ರಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಮಗಳು ಹೇಳಿದ್ರಲ್ಲ, ಅದು ನನಗೆ ಬಾಯಿ ತಿರುಗ್ತಾ ಇಲ್ಲ, ನಾನು ಹೇಳೋಕ್ಕೆ ಬರ್ತಾ ಇಲ್ಲ. ಸೊ ಎಲ್ಲ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದ್ರ ಬಗ್ಗೆನೂ ತುಂಬ ಕ್ಲೀನಾಗಿ ಎಕ್ಸ್ಪೀರಿಯನ್ಸ್ ಮಾಡ್ತಾಯಿದ್ರು. ಸೊ ನೋಡಿ, ಇಲ್ಲಿ ನನ್ನ ಮಗಳ ಫ್ರೆಂಡು, ಇವಳು ಕ್ಲೋಸ್ ಫ್ರೆಂಡು ಜ್ಞಾನ್ವಿ ಅಂತ. ಸೊ ಅವಳು ಕನ್ನಡ ಟಾಪಿಕಲ್ಲಿ ಇದ್ಲು, ಕನ್ನಡ ಬಗ್ಗೆ ಅದ್ರ ಮಾಡಿದ್ಲಲ್ವ, ಅದ್ರ ಬಗ್ಗೆ ಹೇಳ್ತಾ ಇದ್ಲು. ಸೊ ಎಲ್ಲ ಮಕ್ಕಳು ಒಂದೊಂದು ಟಾಪಿಕ್ ಮೇಲೆ ಮಾಡಿದ್ದಾರೆ. ನನ್ನ ಮಗಳು ಬಂದು ಏನು ಮಾಡಿರೋದು ಬುಜ್ಜು ನೀನು? ನ್ಯೂಟನ್ಸ್ ಪೆಂಡುಲಮ್. ಅದ್ರ ಬಗ್ಗೆ ನೋಡಿ, ಇಲ್ಲಿ ಬಂದಿದ್ದಾಳೆ ನನ್ನ ಮಗಳು. ಇವಾಗ ಅವಳು ಹೇಳ್ತಾಳೆ. ಸೌಂಡಿಗೆ ಏನು ಕೇಳಿಸ್ತಾ ಇಲ್ಲ. ಸೊ ನೋಡಿದ್ರಲ್ವ, ಏನು ಕೇಳಿಸಲ್ಲ, ತುಂಬಾನೇ ಸೌಂಡು. ಎಲ್ಲ ಮಕ್ಕಳು ಪೇರೆಂಟ್ಸ್ ಎಲ್ಲ ಬಂದಿದ್ರಲ್ವ, ಅವ್ರು ತುಂಬ ಮಾತಾಡ್ತಾ ಇರೋದ್ರಿಂದ ಅವ್ರು ಏನು ಹೇಳ್ತಾರೆ ಅನ್ನೋದೇ ಕೇಳಿಸ್ತಾ ಇರಲಿಲ್ಲ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಚೆನ್ನಾಗಿತ್ತು. ನನಗೆ ಅದು ಇಂಗ್ಲೀಷಲ್ಲಿ ಹೇಳೋಕ್ಕೆ ಬರ್ತಾ ಇಲ್ಲ, ನಾನು ಕನ್ನಡದಲ್ಲೇ ಹೇಳ್ತೀನಿ. ವಸ್ತು ಪ್ರದರ್ಶನ ಮಾಡ್ತಾ ಇದ್ದಾರೆ ಮಕ್ಕಳು, ತುಂಬ ಚೆನ್ನಾಗಿ ಮಾಡ್ಕೊಂಬಂದಿದ್ರು. ಎಲ್ಲ ಟಾಪಿಕ್ ಮೇಲೇನೂ ಒಂದೊಂದು ಟಾಪಿಕ್ ಮೇಲೇನೂ ಮಾಡಿದರು. ಅಂದರೆ ದೇವ್ರ ಟಾಪಿಕ್ ಮೇಲೆ, ಪ್ಲ್ಯಾಂಟ್ ಟಾಪಿಕ್ ಮೇಲೆ, ಮತ್ತು ಮನೆಯಲ್ಲಿ ನಾವು ಸಾಕೋ ಪ್ರಾಣಿಗಳು ಟಾಪಿಕ್ ಮೇಲೆ, ಕಾಡಲ್ಲಿರೋ ಪ್ರಾಣಿಗಳ ಟಾಪಿಕ್ ಮೇಲೆ, ಮತ್ತು ನಮ್ಮ ದೇಶದ ಬಗ್ಗೆ ಎಲ್ಲ ಟಾಪಿಕ್ ಮೇಲೇನೂ ಇತ್ತು. ತುಂಬಾ ಚೆನ್ನಾಗಿತ್ತು. ಎಲ್ಲ ನೋಡಿಕೊಂಡು ನಾನು ಎಂಜಾಯ್ ಮಾಡಿಕೊಂಡು ನನ್ನ ಮಗಳನ್ನೂ ಮಾತಾಡಿಸ್ಕೊಂಡು ವಾಪಸ್ ಬಂದೆ. ಹಂಗೆ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ, ಅವರು 2:30 ಬಿಡೋದು, ಹಂಗೆಲ್ಲ ಇವಾಗ ಹೋಗಂಗಿಲ್ಲ ಅಂತ ಹೇಳಿದ್ರು. ಸೊ ನಾನು ನೋಡಿಕೊಂಡು, ನಾನು ನನ್ನ ಮಗ ಇಬ್ಬರು ಹೋಗಿದ್ರಿ. ನನ್ನ ಮಗನೇ ವಿಡಿಯೋ ಮಾಡ್ತಾ ಇರೋದು, ನಾನು ನೋಡ್ಕೊಂಡು ಬಂದೆ. ಸೊ ಎಲ್ಲರೂ ಚೆನ್ನಾಗಿತ್ತು. ಸೊ ಫ್ರೆಂಡ್ಸ್, ಇನ್ನೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅನಿಸ್ತಾ ಇದೆ. ತುಂಬ ಜನ ಬಂದು ನನ್ನ ಚಾನಲಲ್ಲಿ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತೀರಾ. ನಾನು ಬಂದು ನಿಮ್ಮ ಚಾನಲ್ ಫುಲ್ ವಾಚ್ ಮಾಡಿ ಕನೆಕ್ಟ್ ಆಗ್ತೀನಿ. ಆದರೆ ನೀವು ನನ್ನ ವೀಡಿಯೋಸೇ ನೋಡಲ್ಲ, ಸುಮ್ಮನೆ ಕನೆಕ್ಟ್ ಆಗಿ ಸಬ್ ಮಾತ್ರ ತಗೊಂಡು ಏನು ಪ್ರಯೋಜನ? ವಾಚ್ ಅವರೂ ಕಂಪ್ಲೀಟ್ ಆಗಬೇಕಲ್ವಾ? ಜೆನ್ಯೂನ್ನಾಗಿ ಹೆಲ್ಪ್ ಮಾಡಿ ಪ್ಲೀಸ್. ಬಂದು ಬೇರೆ ಕನೆಕ್ಟ್ ಆಗಿ ಸಪೋರ್ಟ್ ಮಾಡಿ. ಸಬ್ಬನ್ನು ಸಿಕ್ಕಿದ್ರೆ ಸಾಕ ನಿಮಗೆ, ವಿಡಿಯೋಸ್ ಏನು ನೋಡೋದು ಬೇಡವಾ? ನಾನು ಯಾವ ವಿಡಿಯೋಸ್ ಯಾರು ಚಾನಲ್ಗೆ ಸಬ್ಬಾಗಿರ್ತೀನೋ ಅವ್ರದ್ದು ವಿಡಿಯೋಸ್ ಫುಲ್ ನೋಡಿ ಕಮೆಂಟ್ ಹಾಕ್ತೀನಿ ಮತ್ತು ಲೈಕು ಕೊಡ್ತೀನಿ. ನನ್ನ ವಿಡಿಯೋಸಕ್ಕೆ ನೀವು ಬಂದು ಬೇರೆ ಕಮೆಂಟ್ ಮಾತ್ರ ಹಾಕ್ತೀರಾ, ಒಂದು ಲೈಕು ಕೊಡಲ್ಲ. ಲೈಕ್ ಕೊಡೋದ್ರಲ್ಲೂ ಕಂಜೂಸ್ ಮಾಡ್ತೀರಾ. ಲೈಕ್ ಕೊಡೋದ್ರಿಂದ ಏನು ಸಿಗುತ್ತೆ? ಏನು ಸಿಗಲ್ವಲ್ಲ, ಏನು ಲಾಸ್ ಆಗೋದಿಲ್ವಾ? ಒಂದು ಲೈಕಿಂದ ನಮಗೆ ತುಂಬ ಖುಷಿ ಆಗುತ್ತೆ. ಇಷ್ಟೊಂದು ಜನ ನನಗೆ ಲೈಕ್ ಕೊಟ್ಟಿದ್ದಾರಲ್ಲ, ಇಷ್ಟೊಂದು ಜನ ನನಗೆ ಸಪೋರ್ಟ್ ಮಾಡಿದ್ದಾರಲ್ಲ ಅನ್ನೋದೊಂದು ಖುಷಿ ಸಿಗುತ್ತೆ. ಮತ್ತು ಆ ಖುಷಿಯಿಂದ ಇನ್ನೂ ಹೆಚ್ಚೆಚ್ಚು ವಿಡಿಯೋ ಮಾಡೋದಕ್ಕೆ ಪ್ರೋತ್ಸಾಹ ಸಿಗುತ್ತೆ. ನೀವು ನಾನು ಹಾಕೋ ವಿಡಿಯೋನ ನೋಡ್ದಿರೇ ಕಮೆಂಟ್ ಹಾಕಿ
ಸೊ ಚೆನ್ನಾಗಿದೆ ಹಾಗಿದೆ ಹೀಗಿದೆ ಅಂತ ಹೇಳ್ಬಿಟ್ಟು ಹೊರಟೋತೀರಾ. ಕಮೆಂಟ್ ಹಾಕಿರೋದು ನೋಡಿದ್ರೆ ಒಂದು 50, 20, 30 ಇರುತ್ತೆ. ಲೈಕ್ ನೋಡಿದ್ರೆ 5, 3 ಇರುತ್ತೆ. ಸೊ ನಾನು ಕಮೆಂಟ್ ತಗೊಂಡ್ಲಾ ಲೈಕ್ ತಗೊಂಡ್ಲಾ ಅಂತ ಗೊತ್ತಾಗ್ತಾ ಇಲ್ಲ. ಅದ್ರಲ್ಲಿ ಯೂಸೇ ಬರಲ್ಲ. ನನ್ನ ಚಾನಲಲ್ಲಿ 600-700 ಸಬ್ಸ್ಕ್ರೈಬರ್ ಇದ್ದಾರೆ. ಅದರಲ್ಲಿ ಒಂದು 100 ಯೂಸ್ ಹೋಗುತ್ತೇನೋ. 100ದಲ್ಲಿ ಒಂದು 50 ಜನ ಆದ್ರೂ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತಲ್ವಾ. ಅದರಲ್ಲೂ ಕಂಜೂಸ್ ಮಾಡ್ತಿದ್ದೀರಾ, ಬಂದು ಬೇರೆ ಸಬ್ ಮಾತ್ರ ತಗೊತಾ ಇದ್ದೀರಾ. ಸಬ್ ಮಾತ್ರ ಸಾಕಾ ನಿಮಗೆ, ಮತ್ತಿನ್ನೇನು ಸಪೋರ್ಟ್ ಏನು ಬೇಡವಾ? ಕೆಲವ್ರು ಹೇಳ್ತಾರೆ ನೀನು ಲೈವಲ್ಲಿ ಬಂದು ಅವ್ರ ಲೈವ್ ಬಂದು ಜಾಯಿನ್ ಆಗಿ ಸಪೋರ್ಟ್ ಮಾಡು ಅಂತ ಹೇಳ್ತಾರೆ. ನಾನು ಲೈವ್ ಮಾಡಲ್ಲ. ನಾನು ಲೈವಲ್ಲಿ ಬಂದಿಲ್ಲ ಅಂದರೆ ನಿಮ್ಮ ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀನಲ್ವಾ. ನಾನು ವಿಡಿಯೋಸ್ಗೆ ಕಮೆಂಟ್ ಹಾಕಿದ್ದೀನಲ್ಲ, ಫುಲ್ ನೋಡಿ ಕಮೆಂಟ್ ಹಾಕಿ ಒಂದು ಲೈಕ್ ಕೊಟ್ಟಿದ್ದೀನಿ. ನಾನು ಲೈಕ್ ಕೊಟ್ಟಿಲ್ಲ ಅಂದರೆ ನೀವು ಅಲ್ಲೇ ಕೇಳಿ ನನ್ನ, ನೀವು ಯಾಕೆ ಲೈಕ್ ಕೊಟ್ಟಿಲ್ಲ, ಬೇರೆ ಕಮೆಂಟ್ ಹಾಕಿ ಹೋಗಿದ್ದೀರಾ ಅಂತ. ನಾನು ಯಾವ ವಿಡಿಯೋಸ್ಗೂ ಯಾವ ಚಾನಲಲ್ಲೂ ಅಷ್ಟೇ ಫುಲ್ ವಿಡಿಯೋ ನೋಡಿ ಒಂದು ಲೈಕ್ ಕೊಟ್ಟಿನೇ ಕಮೆಂಟ್ ಹಾಕಿ ಬರೋದು. ಸೊ ನನಗೆ ಮಾತ್ರ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇಲ್ಲ. ಸೊ ತುಂಬಾ ಬೇಜಾರಾಗುತ್ತೆ. ನಾನು ಎಷ್ಟು ಕಷ್ಟ ಬಿದ್ದು ವಿಡಿಯೋಸ್ ಮಾಡ್ತಾ ಇದ್ದೀನಿ ಗೊತ್ತಾ. ಇದಕ್ಕೆ ಅಂತ 1 hour 2 hour 3 hour ಕೂಡ ಆಗಿದೆ ನನಗೆ ಎಡಿಟಿಂಗ್ ಮಾಡೋ ಟೈಮಲ್ಲಿ. ಅಷ್ಟೆಲ್ಲ ಕಷ್ಟ ಬಿದ್ದು ಅಷ್ಟೊಂದು ಇಷ್ಟಪಟ್ಟು ನಾನು ಅಪ್ಲೋಡ್ ಮಾಡಿದಾಗ ನೀವು ಏನು ಸಪೋರ್ಟ್ ಇಲ್ದಿರ, ಏನು ನನಗೆ ಅದರಿಂದ ಬೆನಿಫಿಟ್ ಇಲ್ದಿರ ಸುಮ್ಮನೆ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಂಗೆ ತುಂಬಾ ಬೇಜಾರಾಗುತ್ತೆ. ಪ್ಲೀಸ್ ಆ ಥರ ಮಾಡಬೇಡಿ. ನಿಮ್ಗೆ ಜೆನ್ಯೂನಾಗಿ ನನ್ನ ವಿಡಿಯೋಸ್ ಇಷ್ಟ ಆದರೆ ಫುಲ್ ವಿಡಿಯೋ ನೋಡಿ ಕಮೆಂಟ್ ಮಾಡಿ. ಮತ್ತು ನಾನು ಅಷ್ಟೇ ನಿಮ್ಮ ವಿಡಿಯೋಸ್ ಎಲ್ಲ ನೋಡಿ ಕಮೆಂಟ್ ಮಾಡ್ತೀನಿ. 700 ಸಬ್ ಇದೆ. ಅದರಲ್ಲಿ ಒಂದು 100 ಜನ ಆದರೂ ಸಪೋರ್ಟ್ ಮಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಒಬ್ಬರು ಹೆಲ್ಪ್ ಮಾಡ್ತಾ ಇಲ್ಲ, ಒಬ್ಬರು ಸಪೋರ್ಟ್ ಮಾಡ್ತಾ ಇಲ್ಲ. ಸೊ ಇದೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಬೇಕನ್ನಿಸ್ತು, ಶೇರ್ ಮಾಡ್ಕೊತಾ ಇದ್ದೀನಿ. ನಾನು ಹೇಳಿದ್ರ ಬಗ್ಗೆ ನಿಮ್ಗೆ ಏನು ಅನಿಸ್ತು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ಅಲ್ಲಿಂದ ಬಂದಮೇಲೆ ಇವಾಗ ಮಧ್ಯಾಹ್ನದ ಅಡುಗೆ ಮಾಡ್ತಾಯಿದ್ದೀನಿ. ಸಿಂಪಲ್ಲಾಗಿ ಬೀನ್ಸು ಮತ್ತು ಕ್ಯಾರೆಟು, ಟೊಮೊಟೊ, ಬೇಳೆ ಇವು 4 ಹಾಕಿ ಒಂದು ವಿಸಿಲ್ ತಗೊಂಡೆ. ಬೇಳೆ ಬೇಯೋಷ್ಟು, ತರಕಾರಿ ಬೇಯೋಷ್ಟು 2 ವಿಸಿಲ್ 1 ವಿಸಿಲ್ ತಗೊಂಡು ಇವಾಗ ತೆಂಗಿನಕಾಯಿ ಹಾಲಿದೆಯಲ್ವಾ, ತೆಂಗಿನಕಾಯಿನ ರುಬ್ಬಿಕೊಂಡು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇವತ್ತು ಸಾಂಬಾರು ಬಂದು ತೆಂಗಿನ ಹಾಲಿನ ಸಾಂಬಾರು ಅಂತ ಹೇಳ್ಬೋದು. ಸೊ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಸಾಂಬಾರು ಪುಡಿ ಹಾಕ್ಕೊಂಡು ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಹಾಕೋಣ. ಇದು ಹಾಲು ಹಾಕಿರೋದ್ರಿಂದ, ಕೊಬ್ಬರಿ ಹಾಲು ಹಾಕಿರೋದ್ರಿಂದ ಬೆಳ್ಳಗೆ ಕಾಣಿಸುತ್ತೆ. ಹಂಗಾಗಿ ಸ್ವಲ್ಪ ಒಂದು ಚಿಟಿಕೆ ಅಷ್ಟು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡು ಒಂದು ಒಳ್ಳೆ ಒಗ್ಗರಣೆ ಕೊಟ್ಟರೆ ಸಾಂಬಾರಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಮಧ್ಯಾಹ್ನ ಬಂದು ಸ್ಕೂಲಿಂದ ಬಂದಮೇಲೆ ನಾನು ಡಿಮಾರ್ಟ್ಗೆ ಹೋಗಿದ್ದೆ. ಸ್ಕೂಲಿಂದ ಹಂಗೆ ಡಿಮಾರ್ಟ್ಗೆ ಹೋಗಿ ಗ್ರೋಸರಿ ಎಲ್ಲ ತಗೊಂಬಂದು ಆಮೇಲೆ ಇವಾಗ ಅಡುಗೆ ಮಾಡ್ತಾಯಿದ್ದೀನಿ. ಸೊ ಮಧ್ಯಾಹ್ನ ಬಂದು ಈ ಥರ ಸಿಂಪಲ್ಲಾಗಿ ತೆಂಗಿನ ಹಾಲಿನ ಸಾಂಬಾರು ಮಾಡಿಕೊಂಡು ಅನ್ನ ಮಾಡ್ಕೊಂಡಿದ್ದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋನಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅನ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದೀರಾ, ಬೇಗ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಾಗಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಮಿಸ್ ಮಾಡ್ದಿರಾ ನನ್ನೆಲ್ಲ ವಿಡಿಯೋನು ವಾಚ್ ಮಾಡ್ಬೋದು. ಸೊ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲೇ ಎಂಡ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್, ಸಿ ಯು.